ಅಲ್ಲ ಚಾ ಜೊತೆ ಸ್ಟ್ರಾ ಯಾಕೆ ಬಂದದ? ಶಾಫ್ಟ್ ಕೆತ್ತೀವ್ರಿ, ವೆಲ್ಡಿಂಗ್ ಮಾಡಿ ಮೆತ್ತೀವ್ರಿ. ಏನ ಇವ್ರ ವರ್ಕ್ಶಾಪಿಗೆ ಹೋಗೋಂಗ ಅದಾರಿ ಇವ್ರ. ನೀವೇನ್ ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ? ಇಲ್ಲ ರಾತ್ರಿ ಇದು ಡೇಟ್ ಇದ್ದು ಹೊಡೆದಾಡೋದಿಲ್ಲ. ನೀನು ನಿಮ್ಗೆ ನಿಮ್ ಪ್ರೀವಿಯಸ್ ರಿಲೇಶನ್ಶಿಪ್ ಇತ್ತಾ? ಇಲ್ಲ. ಇದು ಡೈರೆಕ್ಟ್ ಕ್ವೆಶ್ಚನ್. ನಾ ಏನ್ ದೊಡ್ಡ ಐಶ್ವರ್ಯ ಏನ್ ಅಷ್ಟು ಎಕ್ಸ್ಪೆಕ್ಟೇಷನ್ ನಮ್ದಲ್ಲ. ಯಾರಾದ್ರೂ ಓಕೆ ಇದ್ರೆ ಲೈವ್ ಡೇಟಿಗೆ ಹುಡುಗ ಹುಡುಗಿ ಒಟ್ಟು ಏನಾದ್ರು ಹುಡುಗರು ಇಲ್ಲ ಲೈವ್ ಡೇಟಿಂಗ್ ಇದಂತ ಫಾಸ್ಟ್ ಅಂತೇಳಿ ಇಷ್ಟೊತ್ತನ ಹಂಗಂದ್ರೆ ಇಲ್ಲೇ ಕರೆ ನಿಮ್ ಡೇಟಿಂಗ್ ನಡೆಯಂಗಿಲ್ಲ. ಹಂಗ ಪಬ್ಲಿಕಲ್ಲಿ ಯಾರಾದ್ರೂ ಓಕೆ ಇದ್ರೆ ಕೈ ಎತ್ರಿ. ನೀವು ಇಬ್ರು ಬಂದ್ಬಿಡ್ರಿ, ಮದುವೆ ಆದವ್ರು ಸೇಫ್. ಇಬ್ರು ಡೇಟ್ ಮಾಡ್ರಿ. ಇಲ್ಲ ಹೆಂಗಿದ್ರು ಡೇಟ್ ಮಾಡ್ರಿ. ನೀವು ರೆಡಿದಿರಿ? ಬನ್ನಿ ಸರ್. ನನ್ನ ಹೆಸರು ಅನುರಾಗ, ಇವಳ ಹೆಸರು ಇಂದಿರಾ. ನಿಮ್ಮ ಹೆಸರು ಅನುರಾಗ್. ನಿಮ್ದು ಇಂದಿರಾ. ಓಕೆ. ಫಸ್ಟ್ ಟೈಮ್ ಮೀಟ್ ಆಗಂತೀರಿ ನೀವು ಮತ್ತು ಅವರ? ಸೂಪ್ ಕುಡಿತೀರಾ? ಸೂಪ್ ಸೂಪ್ ಕುಡಿತೀಯಾ? ಸೂಪ್ ಕುಡಿಯೋರ್ ಜೊತೆ ಎಲ್ಲ ನಾ ಡೇಟ್ ಮಾಡಲ್ಲ. ಮುಗಿಸೇ ಬಿಟ್ರೆ ನೀವು ಆರಾಮ್ ಕೇಳ್ಬೇಕ. ಸೂಪ್ ಇಲ್ಲ ಅಂದ್ರೆ ಬೇರೆ ಹಿಂಗ ರೊಮ್ಯಾಂಟಿಕ್ ಆಗಿ ಕೇಳ್ರಿ ಸರ್. ಚಾ ಕುಡಿತೀರಾ? ಚಾ ಕುಡಿತೀನಿ. ಚಾ ತೊಂಬಲ್ಲ ವೇಟ್ರ್ ಚಾ ಚಾ ತಂದ. ಅಲ್ಲ ಚಾ ಜೊತೆ ಸ್ಟ್ರಾ ಯಾಕೆ ಬಂದದ? ಡೇಂಜರ್. ನಾ ಇಷ್ಟೋ ತನಕ ಬಂದು ಕುಂತೆ, ಅವನು ಇಷ್ಟೋ ತನಕ ಜಗ್ಗೆ ಬಿಟ್ರು ಅವ್ರು ಸ್ಟ್ರಾ ಮಾಡಿ ಒಂದ ಹೊಡೆತಕ್ಕೆ ಹೊಡೆದ್ರವ್ರಿ. ನೀವು ಈಗ ಅವರ ಅಪ್ರೋಚ್ ಆಗಂತಾರ, ನೀವು ಹೇಳಿ ನಿಮ್ಮ ಸೈಡ್ ನಿಂತಾರ ಏನಾದ್ರು? ನೀವೇನ್ ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ? ಇಲ್ಲ ರಾತ್ರಿ ಮಲ್ಕೊಳಕಿನ ಮುಂಚೆ ಏನ್ ಮಾಡ್ತೀರಿ ಅದನ್ನ ಹೇಳ್ರಿ. ರಾತ್ರಿ ಮಕ್ಕೊಳಕ್ಕಿಂತ ಮುಂಚೆ ಇಂಟ್ರೆಸ್ಟಿಂಗ್ ಬ್ರಷ್ ಮಾಡಿ ಮಲ್ಕೋದು, ಸೀದಾ ಟು ದ ಪಾಯಿಂಟ್. ನೀನು ನೀವು ರಿಯಲ್ ಆಗ್ಬೇಡ್ರಿ. HR ಮೇಡಮ್ ಅವ್ರು ನಿಮಗೆ ಹೆಂಗ್ ಅಪ್ರೋಚ್ ಮಾಡ ಅಂತ? ಇದು ಒಂದೇ ಡೇಟು. ಅವ್ರಿಗೆ ಪ್ರಶ್ನೆ ಮಾಡ್ಬೇಕು, ಉತ್ತರ ಅವ್ರದ್ದು ನೀವೇ ಹೇಳ್ಬಾರ್ದು. ನೀ ರಾತ್ರಿ ಹಲ್ತಿಕ್ ಮಕ್ಕೊಂತಿ? ನಾ ಸಾಧ್ಯನೇ ಇಲ್ಲ. ಸುಮ್ಮ ಅಲ್ಲಿ ಬೇ ನಿಂಗೆ ಗೊತ್ತಿಲ್ಲ ಅವ್ರು ಇನ್ನ ಹಂಗ ಗೊತ್ತಿಲ್ಲಾರ್ದವ್ರ ಹಂಗಿರ್ರಿ ಅಂತ ಹಿಡ್ಕೊಳ್ರಿ. ರಾತ್ರಿ ಬ್ರಷ್ ಮಾಡಿ ಮಲಗ್ತೀರಾ? ಯಾಕ ಬೆಳಗಿಂದ ಏನಂತ ತಿಂದಿರ್ತೀರಿ ನೀವು? ಬ್ರಷ್ ಮಾಡಿ ಮಲಗಿದ್ರೆ ಒಳ್ಳೇದು. ರಾತ್ರಿ ಜರ್ಮ್ಸ್ ಎಲ್ಲ ಯಾರಿಗೆ ಒಳ್ಳೇದು? ಹಲ್ಲು. ಗ್ರೇಟ್ ಕ್ವಶನ್. ಹೌದು, ಯಾರಿಗೆ ಒಳ್ಳೇದು? ಒಂದ್ಸತಿ ಅಲ್ಲಿ ತಿಕ್ಕ ಹುಡುಗ ಸಿಗದೆ ಕಷ್ಟ, ಇನ್ 2 ಸತಿ ತಿಕ್ಕ ಹುಡುಗ ಸಿಕ್ಕರೆ ಗ್ರೇಟ್. 2 ಸಲ ಬ್ರಷ್ 2 ಸಲ ಮಾಡ್ತಾರಂದ್ರ ಏನ? ಓಕೆ ನೆಕ್ಸ್ಟ್ ಅಂದ್ರೆ ಕೇಳ್ರಿ. ನೀವು ಕೇಳ್ರಿ. ಅವ್ರ ಸ್ಯಾಲ್ರಿ ಕೇಳ್ರಿ. ಸ್ಯಾಲ್ರಿ ಅಲ್ಲ ನಿಮ್ದು CTC ಎಷ್ಟದರಿ? CTC ಇಲ್ಲ, ನಮ್ದೊಂದು ಬಿಸ್ನೆಸ್ ಇದೆ. ಏನ್ ಬಿಸ್ನೆಸ್ ಮಾಡ್ತೀರಿ? ಕೆತ್ತುದು ಮೆತ್ತುದು. ಇದು ನಮ್ ಬುಡಕ್ ಬಂದ್ರಲ್ಲಿ ಇವ್ರ ಮೆಕ್ಯಾನಿಕಲ್ ಇಂಜಿನಿಯರ್. ಏನ್ ಕೆತ್ತೀರಿ ಏನ್ ಮೆತ್ತೀರಿ? ಶಾಫ್ಟ್ ಕೆತ್ತೀವ್ರಿ, ವೆಲ್ಡಿಂಗ್ ಮಾಡಿ ಮೆತ್ತೀವ್ರಿ. ಏನ ಇವ್ರ ವರ್ಕ್ಶಾಪಿಗೆ ಹೋಗೋಂಗ ಅದಾರಿ ಇವ್ರ. ಏನೋ ಒಬ್ರಿಗೊಬ್ರು ಕೌಂಟ್ರ್ ಹೋಗಿ ಅಂತಾರಲ್ಲಿ ಇವ್ರ ಡೇಟ್ ಮಾಡ್ರಿ. ಹೊಡೆದಾಡೋರು ಲಾಸ್ಟ್ ಇದು ಡೇಟ್ ಇದ್ದು ಹೊಡೆದಾಡೋದಿಲ್ಲ. ನಿಮ್ಗೆ ನಿಮ್ ಪ್ರೀವಿಯಸ್ ರಿಲೇಶನ್ಶಿಪ್ ಇತ್ತಾ? ಇಲ್ಲ. ಇದು ಡೈರೆಕ್ಟ್ ಕ್ವೆಶ್ಚನ್. ಈ ಕ್ವೆಶ್ಚನ್ಗೆ ಈ ಸಿಚುವೇಶನ್ಗೆ ಸಂಬಂಧ ಇಲ್ಲ. ಫುಲ್ಲಿ ವರ್ಜಿನ್. ಹೌದು. ನಾಟ್ ಇವನ್ ಟಚ್ಡ್ ಸಿಂಗಲ್ ಗರ್ಲ್. ಅವ್ರ ಥಾಟ್ಸ್ ನಾಗೂ ವರ್ಜಿನ್ ಮುಟ್ಟವಲ್ರ ಅವ್ರ. ಹಿ ಹಸ್ ನೆವರ್ ಬ್ರೋ ಯು ಆರ್ ರಿಜೆಕ್ಟೆಡ್ ಬ್ರೋ. ಅವ್ರ ಪಾಪ ಉಳಿಸಂತೀನಿ ಈ ಸತ. ಇದು ಮುಟ್ಟಿಲ್ಲ ಅಂತ ರಿಜೆಕ್ಟ್ ಆಗಿತ್ತು. ಫಸ್ಟ್ ಪರ್ಸನ್ ಇದೆ. ಫಸ್ಟ್ ಟೈಮ್ ಡೇಟಿಗೆ ಕರೆಸಿ ಸಿಕ್ಸಿ ಪಾಪ. ಐ ಕಾಂಟ್ ಟ್ರೈನ್ ಅ ನ್ಯೂ ಗೈ. ಯು ಆರ್ ರಿಜೆಕ್ಟೆಡ್. ಅಲ್ಲ ಮತ್ತೆ ಓದಿನ ನೀವು ಬಿಸ್ನೆಸ್ ಆಗಿ ಯಾಕೆ ಬಂದಿರಿ? ಏನಾರು ನೌಕರಿ ಮಾಡಬಹುದಿತ್ತು. ಹೌದು, ನಾವು 4 ಮಂದಿ ಕೆಲಸ ಕೊಡೋದ್ರಾಗ ಬಿಲೀವ್ ಮಾಡ್ತೀವಿ. ಮಾಸ್ ಡೈಲಾಗ್ ಬರಾಕಲಿಲ್ಲ. ಸಟ್ಟನ ಮಚ್ಚ ತೆಗೆದಿದ್ರಿ. ಮಚ್ಚ ತೆಗೆದು ನೀವು ಎಷ್ಟು ಮಂದಿಗೆ ಡೇಟ್ ಮಾಡಿರಿ ಮೊದ್ಲು? ಬ್ರೇವ್ ಕ್ವಶನ್. 3 ಜನ. ಎಷ್ಟು ಜನ ಜೊತೆ ರಿಲೇಶನ್ಶಿಪ್ ಒಳಗಿದ್ರಿ? ಅದೇನೋ ದೋಸ್ತ 3. ಸೀದಾ ಡೇಟ್ ಬೇರೆ, ರಿಲೇಶನ್ಶಿಪ್ ಬೇರೆ. ಹೌದೇನೋ ನಮ್ ಸೀದಾ ಅದು 2x. ಹೋದ ತಕ್ಷಣ ರಿಲೇಶನ್ಶಿಪ್ ಏನ? ಮತ್ತೆ ಡೇಟಿಗೆ ಹೋಗಿ ನಾವು ರೊಕ್ಕ ಕೊಟ್ಟು ತಿಂದು ಕುಡಿದು ವೇಸ್ಟ್ ಯಾಕೆ ಮಾಡ್ಬೇಕು? ಮನೆಗೆ ಹೋದಿಂದ ಏನೋ ಜಗಳ ಆಗೋದೈತಿ. ಇದೇನಿದೆ ಡೇಟ್ ಸಂಬಂಧ ಏನು ಮಾತಾಡಂತಿಲ್ಲ ಇವ್ರು. 8 ಮಂದಿ ಇದ್ರೆ
3 ಅಂದ್ರೆ ಬರೇ ಡೇಟ್ ಕೇಳಿಲ್ಲ, ರಿಲೇಶನ್ಶಿಪ್ ಎಷ್ಟು ಮಂದಿ ಇದ್ರೆ ಬೈ ಬಿಡ್ರಿ. ಕೇಳ್ರಿ ನೀವೇನು ಹುಡುಗಿ ಒಳಗೆ ಏನು ನೋಡ ಅಂತೀರಿ ಹುಡುಗ ಅದು ಕೇಳ್ರಿ ಮುಂದೆ ಬರ್ಲಿ. ನೀವೇನ್ ನೋಡ್ತಾ ಇದ್ದೀರಿ ಒಂದು ಮದುವೆ ಆಗೋ ಹುಡುಗ ಒಳಗೆಲ್ಲ ಏನ್ ನೋಡವಲ್ಲ ರೀ? ಮದ್ವಿ ಗಂಡ ಒಳಗೆ ನಿಮ್ಗೆ ಏನ್ ಬೇಕು? ಹುಡುಗ ಆಗಿದ್ರೆ ಸಾಕು, ಮುಗೀತಲ್ಲ ಸ್ಪೆಷಲ್ ಕ್ವಾಲಿಟಿ ಸರ್. ಎಂಜಾಯ್ಮೆಂಟ್ ಅದೇನ್ರಿ? ಏನಾದ್ರು ಒಂದು ಕ್ವಾಲಿಟಿ ಇದು ಬೇಕಾ ಬೇಕು, ಇದು ಬೇಕಾ, ಇದಿಲ್ಲ ಅಂದ್ರೆ ಚಿಲ್ ಇರ್ಬೇಕು. ಓಕೆ ಚಿಲ್ ಓಕೆ ಓಕೆ ಚಿಲ್ ಅದೇನಿ ಹುಡುಗ ಅದು ಇದ್ದ ಇರ್ತೈತೆ. ಹುಡುಗ ಇದ್ದಿದ್ದಕ್ಕೆ ಚಿಲ್ ಶಾಪಿಂಗ್ ಮಾಡಿಸ್ಬೇಕು. ಸೊ ಅದು ಇದ್ದಿದ್ದೆ ಮಾಡಿಸ್ತೀನಿ. ಮಾಡ್ತಾರೆ ಅದು ಡಿಫಾಲ್ಟ್ ಅದ. ನಿಮಗೆ ದುರ್ಗದ ಬೆಲ್ಲ ಅಷ್ಟಿದ್ರೆ ಸಾಕ್ ಬಿಡ್ರಿ. ನಾ ಏನ್ ದೊಡ್ಡ ಐಶ್ವರ್ಯ ಏನ್ ಅಷ್ಟು ಎಕ್ಸ್ಪೆಕ್ಟೇಷನ್ ಬೈ ನಿಮಗೇನು ಬೇಕು? ಐ ಮೀನ್ ನಿಮ್ಗೆ ಹೆಂಗಿರ್ಬೇಕ್ರಿ ಹುಡುಗಿ? ನೀವೇನು ನೋಡ ಅಂತೀರಿ? ಸಾರಿ ನೀವೇನು ನೋಡ? ಹೆಣ್ಣಿರ್ಬೇಕು, ಜೀವಂತ ಇರ್ಬೇಕು. ನೀವೇನು ಎಕ್ಸ್ಪೆಕ್ಟ್ ಮಾಡಂತೀರ ಅಂದ್ರೆ ನಿಮ್ಮ ಫ್ಯೂಚರ್ ವೈಫ್? ಚಲೋ ಹುಡುಗಿ ಇರ್ಬೇಕ. ನಾವು ವಾಪಸ್ ಮನೆಗೆ ಬಂದಾಗ ಕಷ್ಟಪಟ್ಟು ಈವ್ನಿಂಗ್ ಅಲ್ಲ ಕಷ್ಟಪಟ್ಟು ಮನೆಗೆ ಬಂದಾಗ ನಮಗೇನಾರ ಸ್ನ್ಯಾಕ್ಸ್ ಮಾಡಿ ರೆಡಿ ಇಡ್ಬೇಕ. ಸೊ ಎಣ್ಣೆ ಹೊಡಿಬೇಕ ಜೊತೆಗೆ. ಜೊತೆಗೆ ಎಣ್ಣೆ ಹೊಡಿಬೇಕು. ಮತ್ತೆ ಎಣ್ಣೆ ಜೊತೆನೇ ಅದ ಡ್ರೈ ಬಂತ. ಇಷ್ಟ ಬೈ ಎರಡ ಏನು ಮತ್ತದು ಇದು ಬೇಕಾ ಬೇಕು? ಇದಿಲ್ಲ ಅಂದ್ರೆ ನೋ, ಲೇಡೀಸ್ ನೋ. ನಾಗರಾಜ್ ಇರಬಾರ್ದು, ಎರಡ ನಿಪ್ಪಲ್ ಇರ್ಬೇಕು. ಓ ಏ ಕ್ಲಾಪ್ಸ್ ಹೊಡ್ರಿ ಹೊಡ್ರಿ. ಬೈ ನಾ ಏನೋ ಅನ್ಕೊಂಡಿದ್ದೆ, ಅದು ಏನು ಪಾಯಿಂಟ್ ಅಲ್ಲ 4 ಪಾಯಿಂಟ್. ಬೈ ದ ವೇ ಇಬ್ರು ಮಸ್ತ್ ಮಾತಾಡ್ತೀರಿ. ಎಷ್ಟು ವರ್ಷ ಆಗೈತೆ ನಿಮ್ದು ಇದು ಮದುವೆಗೆ? 3 years ಐತಿ. ಹೊಡೆದಾಡ್ತೀರ ಬಕ್ ಬುಕ್ ಅವ್ರು ಹೊಡಿತಾರ ಅನ್ಸಂಗ ನೀವು? ನಾನು ಹೊಡಿತೀನಿ. ಡೊಮೆಸ್ಟಿಕ್ ಅಬ್ಯೂಸ್. ಇಬ್ರು ಒಂದ್ ಹೊಡೆದ್ರು ನಾ 2 ಹೊಡಿತೀನಿ. ಪಕ್ಕ ಪ್ರೀತಿಯಿಂದ ಅವ್ರು ಪ್ರೀತಿಯಿಂದ ಹೊಡಿತಾರೋ ಮಲ್ಗಿ ಹೂಲೆ ಇಬ್ಬರಿಗೂ ಒಂದು. ನಮಸ್ಕಾರ, ಥ್ಯಾಂಕ್ ಯು ಇಲ್ಲಿ ಮಟ್ಟ ನೋಡಿದ್ದಕ್ಕೆ. ಸೊ ಇಲ್ಲಿ ಮಟ್ಟ ನೋಡಿರಿ ಅಂದ್ರೆ ನೀವು ಡೇಟಿಂಗ್ ಸೀನ್ ನೋಡ್ರಿ ಅನ್ಕೊಳಂತೀನಿ. ಫಸ್ಟ್ ಟೈಮ್ ಟ್ರೈ ಮಾಡಿವಿ, ಕನ್ನಡ ಒಳಗಿದ್ನ ಯಾರೂ ಮಾಡಿಲ್ಲ. ಸೊ ನಾವು ಟ್ರೈ ಮಾಡಿವಿ, ನಿಮ್ಗೆ ಹೆಂಗೆ ಅನ್ಸೈತಿ ಪ್ಲೀಸ್ ಹೇಳ್ರಿ, ಕಮೆಂಟಾಗಿ ಹೇಳ್ರಿ ಏನು ರಾಂಗ್ ಆಗೈತಿ, ಏನು ಕರೆಕ್ಟ್ ಮಾಡ್ಬೋದು. ಮತ್ತು ಬೈ ಕಪಲ್ಸ್ ಇಬ್ಬರು ಭಾಳ ಸ್ಪೋರ್ಟಿವ್ ಇದ್ರೆ ಅವ್ರ ಸಂಬಂಧಕ್ಕೂ ನೀವು ಕಮೆಂಟ್ ಹಾಕಬೇಕು. ಆಲ್ಸೋ ನಾವು ಇನ್ನೊಂದು ಸೀಕ್ವೆನ್ಸ್ ಮಾಡಂತೀವಿ, ಅಲ್ಲಿ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡೋದು ಹಳೆ ವಿಡಿಯೋ ಯಾರು ನೋಡಿಲ್ಲ ಅದನ್ನ ಹೋಗಿ ನೋಡ್ರಿ. ಅಲ್ಲೇನಾದ್ರು ನಿಮ್ಮ ಕ್ವಶನ್ಸ್ ಏನಾದರೂ ಕಳ್ಸೋದಿದ್ರೆ ಲಿಂಕ್ ಹಾಕಿದ್ದೀನಿ ಡಿಸ್ಕ್ರಿಪ್ಷನಾಗ ಹೋಗಿ ನಿಮ್ಮ ಕ್ವಶನ್ಸ್ ನಿಮ್ಮ ಪ್ರಾಬ್ಲಮ್ ಏನು ಬೇಕಾದ್ರೆ ನೀವು ಹಾಕ್ಬೋದು. ಆಲ್ಸೋ ಥ್ಯಾಂಕ್ ಯು. ಮತ್ತು ಸಬ್ಸ್ಕ್ರೈಬ್ ಬಟನ್ ಕೆಂಪ್ ಐತೆ ಒತ್ತಕ್ಕೆ ಬಿಟ್ರು ಬೈ ಒತ್ತನ್ನು ಒಡೆದು ಮುಗಿಸ್ರು ಅದನ್ನ. ಮತ್ತು ಕಮೆಂಟ್ ಹಾಕ್ರಿ, ಫೀಡ್ಬ್ಯಾಕ್ ಇದ್ದಂಗೆ ನಮಗೆ ಇಂಪ್ರೂವ್ ಆಗ್ತೈತಿ. ಲೈಕ್ ಕೊಡಿರಿ ವಿಡಿಯೋಗೆ, ಸೊ ದಟ್ ಯೂಟ್ಯೂಬ್ಗೆ ಗೊತ್ತಾಗತ್ತೆ ಈ ವಿಡಿಯೋ ಚಲೋ ಐತಿ, ಮಂದಿ ಲೈಕ್ ಮಾಡಂತಾರ, ಅದು ಬೇರೆ ಮಂದಿಗೆ ತೋರಿಸ್ತೈತೆ ಹೋಗಿ. ಸೊ ಥ್ಯಾಂಕ್ ಯು. ಫಸ್ಟ್ ಟೈಮ್ ಏನೇನೋ ಟ್ರೈ ಮಾಡಂತೀವಿ ಹೊಸ್ತಾಗಿ ಕನ್ನಡದಾಗ, ಹಿಂಗೆ ಸಪೋರ್ಟ್ ಇರಲಿ. ಹಿಂಗೆ ಲಾಸ್ಟ್ ವಿಡಿಯೋ ಭಾಳ ಚಲೋ ರೆಸ್ಪಾನ್ಸ್ ಬಂದೈತಿ. ಸೊ ಸಿಗೋಣಂತ.